ಎಲ್ಲರಿಗೂ ನಮಸ್ಕಾರ. ಮುಳಬಾಗಿಲು ತಾಲೂಕಿನ ಮಹಾಜನತೆಗೆ ಆಯೋಜನೆ ಮಾಡಿರುವಂಥ ಜೀವ ಸಂಜೀವಿನಿ ಕಾರ್ಯಕ್ರಮ ದಿನಾಂಕ 4/2/2026 ನಮ್ಮ ಬಾಲಾಜಿ ಭವನ ಪಕ್ಕದಲ್ಲಿ ಮೈದಾನದಲ್ಲಿ ಏರ್ಪಾಟು ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ದ್ವಿಚಕ್ರ ವಾಹನದವರಿಗೆ ಹೆಲ್ಮೆಟ್ ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟಿಯಿಂದ ಕಾಂಗ್ರೆಸ್ ಪಕ್ಷದ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಯಾವುದೇ ಕಡ್ಡಾಯವಿಲ್ಲದೆ, ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲದೆ ನಾವು ಹೆಲ್ಮೆಟ್ ಅನ್ನು ಉಚಿತವಾಗಿ ವಿತರಣೆ ಮಾಡ್ತೀವಿ. 4ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದಾನೇ ಸ್ಟಾರ್ಟ್ ಮಾಡಿ ವಿತರಣೆ ಮಾಡ್ತೀವಿ. 1 ನಿಮಿಷಕ್ಕೆ ಸುಮಾರು 300ರಿಂದ 400 ಹೆಲ್ಮೆಟ್ನ ಕೊಡುವ ಪ್ಲಾನ್ ಇಟ್ಕೊಂಡಿದ್ವಿ. ಯಾವುದು ಗೊಂದಲ ಆಗೋದಿಲ್ಲ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾವುದು ಆಧಾರ್ ಕಾರ್ಡ್ ಆಗಲಿ ಯಾವುದು ಕಡ್ಡಾಯ ಇಲ್ಲ, ಹೆಲ್ಮೆಟ್ ಉಚಿತವಾಗಿ ನಾವು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಈ ಕಾರ್ಯಕ್ರಮ ನಾವು ಮೂಲ ಉದ್ದೇಶ ಇಟ್ಕೊಂಡಿರೋದು ಏನಂದ್ರೆ, ನೋಡಿ, ಈಗ ಸುಮಾರು ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ 10ಕ್ಕಿಂತ ಹೆಚ್ಚಿಗೆ ಅಪಘಾತಗಳಾಗ್ತವೆ. ಇಲ್ಲಿ ನಮ್ಮ ಮುಳಬಾಗಿಲು ತಾಲೂಕದ ಬಗ್ಗೆ ಮಾತ್ರ ನಾನು ಈಗ ಹೇಳ್ತಾ ಇದ್ದೀನಿ. 10ಕ್ಕಿಂತ ಹೆಚ್ಚು ಅಪಘಾತ ಆಗುತ್ತವೆ. ಅದರಲ್ಲಿ 2ಕ್ಕಿಂತ ಹೆಚ್ಚಿಗೆ ಸಾವಿದೆ. 2ಕ್ಕಿಂತ ಹೆಚ್ಚಿಗೆ ಸಾವಿದೆ. ಅಂದ್ರೆ ಮೊದಲು ಅಪಘಾತ ಆದ ತಕ್ಷಣ ಅವರಿಗೆ ಪೆಟ್ಟು ಬೀಳೋದೇ ತಲೆಗೆ. ಅದರಿಂದ ತಲೆಗೆ ಪೆಟ್ಟು ಬೀಳೋದ್ರಿಂದ ನೋಡಿ ಸಾವು ಆಗುತ್ತೆ. ಬಟ್ ಅವ್ರ ಸಾವಲ್ಲ ಇಂಪಾರ್ಟೆಂಟು, ಆ ಕುಟುಂಬ ಅನಾಥವಾಗುತ್ತೆ. ಆ ಕುಟುಂಬ ಅನಾಥವಾಗುತ್ತೆ. ಅವರ ಹಿಂದೆ ನಂಬಿಕೊಂಡಿರೋರೆಲ್ಲ ಇನ್ನು ಕೆಲವರು ಅವರ ಕುಟುಂಬವನ್ನು ನಂಬ್ಕೊಂಡಿರ್ತಾರೆ, ಅವರು ಅನಾಥವಾಗ್ತಾರೆ. ಮೇಯ್ನು ಈಗ ಹೆಲ್ಮೆಟ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಹೇಳ್ತಾ ಇರೋದು. ಅಂದ್ರೆ ಆ ಕುಟುಂಬದ ರಕ್ಷಣೆಗೋಸ್ಕರ ನಾವು ಮಾರಲ್ ಆಗಿ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಾವು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟಿಯಿಂದ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ತರ ಅನೇಕ ಬಾಡಿಯಲ್ಲಿ ಅಂಗಾಂಗಗಳಿಗೆ ತೊಂದರೆ ಆಗುತ್ತೆ. ನಾನು ತಲೆ ಬಗ್ಗೆ ಮಾತ್ರ ಹೇಳಿದೆ, ಕಣ್ಣುಗಳಿಗೂ ಕೂಡ ಹೆಲ್ಮೆಟ್ ಕೊಡೋದು, ಕಣ್ಣು, ಕಿವಿ, ಮೂಗು ಇದೆಲ್ಲ ನಮಗೆ ಇಂಪಾರ್ಟೆಂಟ್. ಇವ ಒಂದು ಕ್ಷಣದಲ್ಲಿ ನಾವು ಪ್ರಾಣವನ್ನ ಕಳೆದುಕೊಳ್ಳುವಂತ ಸಂದರ್ಭ ಇರುತ್ತೆ. ಅದರಿಂದ ಇದೆಲ್ಲ ರಕ್ಷಣೆ ಆಗ್ಲಿ ಅನ್ನೋ ಉದ್ದೇಶದಿಂದ, ಆ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದೀವಿ. ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಾನಾ ಕಡೆ ನಾವು ತಿರುಗಾಡ್ದು ಎಲ್ಲಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ ಜಾಗಕ್ಕಾಗಿ ಹುಡುಕಾಡ್ತಾ ಇದ್ದಾಗ ನನಗೆ ಕಲ್ಪಿಲ್ ಪ್ರಕಾಶ್ ಅಣ್ಣಗೆ ಒಂದು ಫೋನ್ ಮಾಡಿದೆ. ನಾನು ಕಲ್ಪಿಲ್ ಪ್ರಕಾಶ್ ಅಣ್ಣಗೆ ಫೋನ್ ಮಾಡಿ ಇಲ್ಲಿ ನಾವು ಮಾಡ್ತೀವಿ ಅಂತಂದಾಗ ಅವರು ಧಾರಾಳವಾಗಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಮತ್ತು ನನ್ನ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ಮೊದಲನೇದಾಗಿ ಈ ಜನತೆಯ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಈ ಮೈದಾನದಲ್ಲಿ ಅವ್ರ ಜೊತೆಗೆ ಇನ್ನೂ ಬೇರೆ ಅವರು ಇದ್ದಾರೆ ಓನರ್ಸ್. ನಾವು ಉಮಾಶಂಕರನ್ನ ಕೇಳಿದೆ. ಉಮಾಶಂಕರನ್ನು ಅವ್ರ ಸಿಸ್ಟರ್ ಅವ್ರದ್ದು ಸ್ವಲ್ಪ ಇತ್ತು, ಅವ್ರ ಹತ್ರ ಮಾತಾಡ್ಸ್ಕೊಟ್ರು. ಆಮೇಲೆ ಜಯಲಕ್ಷ್ಮಮ್ಮ ಅಲ್ಲ ಅವರು, ಆ ಜಯಲಕ್ಷ್ಮಮ್ಮ ಅವರು ಒಪ್ಕೊಂಡ್ರು. ಹಂಗೆ ಸುಮಾರು ಬೇರೆಯವರೆಲ್ಲ ಓನರ್ಸ್ ಇದ್ದಾರೆ. ಅವ್ರನ್ನೆಲ್ಲ ಕೇಳಿದಾಗ ಇಂತ ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸಂಪೂರ್ಣ ಬೆಂಬಲ ನಿಮ್ಗಿದೆ, ನೀವು ಯಾವ ರೀತಿ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಕಡೆಯದಾಗಿ ಇನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಯಾವುದು ಆಧಾರ್ ಕಾರ್ಡು ಬೇಕಾಗಿಲ್ಲ, ಯಾವುದು ದಾಖಲಾತಿಗಳು ಬೇಕಾಗಿಲ್ಲ. ಎಲ್ಲರೂ ನಮ್ಮ ಮುಳಬಾಗಿಲ ಮಹಾಜನತೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಚಿತವಾಗಿ ಕೊಡುವಂತ ಹೆಲ್ಮೆಟ್ ಅನ್ನು ದ್ವಿಚಕ್ರ ವಾಹನದೊಂದಿಗೆ ಬಂದು ಪಡೆಯಬೇಕಂತ ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿಕಲಚೇತನರಿಗೆ ಪ್ರತ್ಯೇಕವಾದ ನಾವು ಕೌಂಟರ್ನ ಮಾಡಿದೀವಿ. ಅವರು ಕೂಡ ಬಂದು ಪಡೆಯಬಹುದು, ಎಲ್ಲರೂ ಪಡೆಯಬಹುದು. ಸುಮಾರು ಅವಾಗಲೇ ನಾನು ಹೇಳಿದೆ, ಸುಮಾರು 300ರಿಂದ 400 ಹೆಲ್ಮೆಟ್ ಅನ್ನ 1 ನಿಮಿಷದಲ್ಲಿ ಕೊಡ್ತೀವಿ. 1 ನಿಮಿಷದಲ್ಲಿ 300ರಿಂದ 400 ಹೆಲ್ಮೆಟ್ ಕೊಡುವಂತ ನಾವು ಏರ್ಪಾಟನ್ನು ಮಾಡ್ಕೊಂಡಿದೀವಿ. ಅದರಿಂದ ಯಾವುದು ತೊಂದರೆ ಇಲ್ಲದೆ
ಎಲ್ಲರಿಗೂ ಬರೀ 20 ನಿಮಿಷ 30 ನಿಮಿಷ ನಿಂತ್ಕೊಳ್ಳೋ ಕೂಡ ಅವಕಾಶ ಕೊಡಲ್ಲ. ಎಲ್ಲರಿಗೂ ಹೆಲ್ಮೆಟ್ ಬೇಗ ಬೇಗ ಕೊಟ್ಟು ಕಳಿಸ್ತೀವಿ. ಬೆಳಗ್ಗೆ 9 ಗಂಟೆಗೆ ನಾವು ಪ್ರಾರಂಭ ಮಾಡ್ತೀವಿ. ಮಧ್ಯಾಹ್ನದ ಒಳಗಡೆ ಎಲ್ಲ ಮುಗಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಇದೆ, ಒಂದು ವಾಹನ ಇರುವ ಎಲ್ಲಾ ಸವಾರರು ಇದರಲ್ಲಿ ಜಾತ ಇಲ್ಲ, ಭೇದ ಇಲ್ಲ. ಒಂದು ಮನೆಯಲ್ಲಿ 5 ವೆಹಿಕಲ್ ಇರ್ಬೋದು, 6 ವೆಹಿಕಲ್ ಇರ್ಬೋದು, ಅಫ್ಸಿಯಲ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಎಲ್ಲ ವರ್ಗದವರು ಕೂಡ ನಾವು ಎಲ್ಲ ಜನಗಳು ಮಹಾಜನತೆ ಮುಳುಬಾಗಿಲಿನ ಎಲ್ಲಾ ಮಹಾಜನತೆ ಕೂಡ ಬಂದು ಇದರಲ್ಲಿ ಭಾಗವಹಿಸಿ ಹೆಲ್ಮೆಟ್ ಅನ್ನು ಪಡೆಯಬಹುದು. 25,000 ಇಟ್ಕೊಂಡಿದೀವಿ. ಅದು ಖಾಲಿ ಆಗೋವರೆಗೂ ಕೊಡ್ತೀವಿ. ಬೈ ಚಾನ್ಸ್ ಏನಾದ್ರು ಕಡಿಮೆ ಬಂದ್ರೆ ಆಮೇಲೆ ಅವ್ರಿಗೆ ಏರ್ಪಾಟ್ ಮಾಡ್ತೀವಿ.